everyone fine. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ಗಲಾಟೆ ಜೋರಾಗ್ತಾ ಇದೆ. ಪ್ರೋಟೋಕಾಲ್ ದುರ್ಬಳಕೆ ಹೇಗಾಯಿತು? ರನ್ಯಾ ರಾವ್ ಏರ್ಪೋರ್ಟ್ಗೆ ಎಂಟ್ರಿ ಆಗಿರೋದಾದರೂ ಹೇಗೆ? ಅಲ್ಲಿಂದ ಆಚೆ ಬರಬೇಕಾದ್ರೆ ಅಂಥ ಭದ್ರತೆ ಯಾಕೆ ರನ್ಯಾ ರಾವ್ಗೆ? ಈ ಪ್ರಮಾಣದಲ್ಲಿ ಗೋಲ್ಡ್ ಸಾಗಿಸಬೇಕು ಅಂತ ಹೇಳಿದ್ರೆ ಯಾರದ್ದೋ ಪಾತ್ರ ಇಲ್ಲದೆ, ಕೈವಾಡ ಇಲ್ಲದೆ, ಪ್ರಭಾವ ಇಲ್ಲದೆ ಸಾಧ್ಯವಿಲ್ಲ. ಎಷ್ಟು ದುರ್ಬಳಕೆ ಆಗಿದೆ ಪ್ರೋಟೋಕಾಲ್ ಅಂತೇಳಿ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಸಚಿವರ ಕೈವಾಡದ ಆರೋಪ ಕೂಡ ಕೇಳಿಬಂದಿದೆ. ರನ್ಯಾ ಗೋಲ್ಡ್ ಯಾವ ಕಡೆಗೆ ಹೋಯಿತು? ಚಾಮರಾಜಪೇಟೆಗೆ ಹೋಯ್ತಾ? ಸದಾಶಿವನಗರಕ್ಕೆ ಹೋಯ್ತಾ? ರಾಜ್ಯ ಸರ್ಕಾರಕ್ಕೆ ಬಿಜೆಪಿ ಶಾಸಕ ಸುನಿಲ್ ಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿ ರನ್ಯಾ ಗೋಲ್ಡ್ ತರ್ತಾ ಇದ್ರಲ್ಲ, ಇದು ಚಾಮರಾಜಪೇಟೆ ಹಾದಿ ಹಿಡಿತಾ, ಸದಾಶಿವನಗರದ ಹಾದಿ ಹಿಡಿತಾ ಅಂಥೇಳಿ ಸುನಿಲ್ ಕುಮಾರ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ರಾಜಕಾರಣಿ ಅಧಿಕಾರಿಗಳಿಗೆ ಒಂದು ಪಾಲು ಅಂತ ಇಲ್ಲದೆ ಇಷ್ಟೆಲ್ಲ ಆಗೋಕ್ಕೆ ಸಾಧ್ಯವೇ ಇಲ್ಲ. ಹಿರಿಯ ಅಧಿಕಾರಿಯ ಮಗಳಿಗೆ ಸರ್ಕಾರ ಪ್ರೋಟೋಕಾಲ್ ಯಾಕೆ ಕೊಡಬೇಕು? ಎಲ್ಲಾದರೂ ಕೇಳಿದ್ದೀರಾ? ಇವರೇನು ಶಾಸಕರ, ಸಚಿವರ, MP ನ, ಮುಖ್ಯಮಂತ್ರಿನ? ಏನಿವರು ಹಿರಿಯ ಅಧಿಕಾರಿನ ಹೋಗಲಿ ಅನ್ನೋಕ್ಕೆ? ಏನೂ ಅಲ್ಲ. ಹಿರಿಯ ಅಧಿಕಾರಿಗಳ ಮಗಳು ಅಂತ ಹೇಳಿಕೊಂಡು ಈ ಥರ ಪ್ರೋಟೋಕಾಲ್ ಬಳಸಿಕೊಳ್ಳಬಹುದಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಈ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಉತ್ತರ ಕೊಟ್ಟಿದ್ದಾರೆ. ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ತುಂಬ ಹಣ ಇದೆ ಅಂಥೇಳಿ ಯತ್ನಾಳ್ ಆವಾಗವಾಗ ಮಾತಾಡ್ತಾ ಇರ್ತಾರೆ. ವಿಜೇಂದ್ರ ದುಬೈಗೆ ಹೋಗೋದು ಬರೋದು ಮಾಡ್ತಾ ಇರ್ತಾರೆ ಅಂತ ಹೇಳಿದರು. ಸಚಿವರು ಅದು ಯಾರು ಅಂತ ಹೇಳಿಬಿಡಲಿ, ಗಾಳಿಯಲ್ಲಿ ಗುಂಡು ಹೊಡಿಬೇಡಿ. ಯಾರೋ ಸಚಿವರು ಚಾಮರಾಜಪೇಟೆ, ಸದಾಶಿವನಗರ ಅಂತೆಲ್ಲ ಮಾತಾಡ್ತಾ ಇದ್ದೀರಲ್ಲ, ಅದು ಯಾವ ಸಚಿವರು ಹೇಳಿ ನೋಡೋಣ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಆ ಮಿನಿಸ್ಟರ್ ಕೈವಾಡ, ಈ ಮಿನಿಸ್ಟರ್ ಕೈವಾಡ ಅಂತ ಹೇಳ್ತಾರೆ. BJP ಇದೆಲ್ಲ ಇಂಥದ್ದೇ ಕಥೆ, ಏನು ಆಧಾರ ಇರಲ್ಲ, ಊಹಾಪೋಹದ ಮಾತಾಡ್ತಾರೆ ಅವರು. ತನಿಖೆ ಆಗಲಿ, ಸತ್ಯ ಬರುತ್ತೆ ಅಂಥೇಳಿ ಜಮೀರ್ ಅಹಮದ್ ಖಾನ್ ಮಾತಾಡಿದ್ದಾರೆ. ಯಾವ ಸಚಿವರು ಇದರ ಹಿಂದೆ ಬೆಂಗಾವಲಾಗಿ ನಿಂತಿದ್ದಾರೆ? ಆಕೆಯನ್ನು ಅರೆಸ್ಟ್ ಮಾಡಿದ ಕೂಡಲೇ ಆಕೆ ಯಾರಿಗೋ ಫೋನ್ ಮಾಡಿದ್ರು ಅಂತೇಳಿ ಪತ್ರಿಕೆಗಳು ಬಂದಿತ್ತು. ಯಾರಿಗೆ ಫೋನ್ ಮಾಡಿದ್ರು? ಇದೆಲ್ಲದೂ ಕೂಡ ಇವತ್ತು ಚರ್ಚೆ ಆಗಬೇಕಾಗಿರುವಂಥದ್ದು. ಸರ್ಕಾರ ಸ್ವಚ್ಛವಾಗಿದ್ದರೆ, ಮಂತ್ರಿಮಂಡಲ ಭಾಳ ಸ್ವಚ್ಛವಾಗಿದ್ದರೆ ಈ ಪ್ರಕರಣದ ಪ್ರಾಥಮಿಕವಾದಂಥ ವರದಿಯನ್ನು ಸದನದಲ್ಲಿ ಇವತ್ತು ಸರ್ಕಾರ ಹೇಳಬೇಕಾಗಿತ್ತು. ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದೇ ಹಲವು ರೀತಿಯಾದಂಥ ಅನುಮಾನಗಳಿಗೆ ಪುಷ್ಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಯಾರೇ ಇದ್ರೂ ಕೂಡ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಸುಮ್ಮನೆ ನಾವು ಆ ಸಚಿವರು ಇರ್ಬೋದು, ಈ ಸಚಿವರು ಇರ್ಬೋದು ಅಂತ ಇದೆ. ಈಗ CBI ಇದೆ, DRI ಅವರು ಎಂಟ್ರಿ ಆಗಿದ್ದಾರೆ. ಹೇಳಿದ್ರೆ ಏನಾದರೂ ಮಾಹಿತಿ ಕೊಟ್ಟರೆ ಆ್ಯಕ್ಷನನ್ನು ತಗೋಬೋದು. ಸುಮ್ಮನೆ BJP ಅವರು ಇಬ್ಬರು ಸಚಿವರು ಕೈವಾಡ ಇದೆ ಅಂತ ನಮ್ಮ ಯಾರು BJP ರಾಜ್ಯಾಧ್ಯಕ್ಷರು ಹೇಳಿದ್ರು. ಈಗ ಯತ್ನಾಳ್ ಅವ್ರು ಏನು ಹೇಳ್ತಾರೆ ಅಂದರೆ, ವಿಜೇಂದ್ರ ಅವರಿಗೆ ದುಬೈ ಬಗ್ಗೆ ಬಹಳಷ್ಟು ಅನುಭವ ಇದೆ ಅಂತ. ಹೌದಾ? ಇಲ್ಲ, ನಾವೆಲ್ಲ ಹೇಳ್ತಾ ಇರೋದು. ಯತ್ನಾಳ್ ಅವ್ರು ಹೇಳಿರೋದು ದುಬೈನಲ್ಲಿ ವಿಜೇಂದ್ರ ಅವ್ರದ್ದು ಸಾಕಷ್ಟು ದುಡ್ಡಿದೆ ಅಂತ, ದುಬೈಗೆ ಹೋಗೋದು ಬರೋದಿದೆ ಅಂತ. ಅವ್ರಿಗೆ ಗೊತ್ತಿರ್ಬೋದು, ಮಾಹಿತಿ ಇದ್ರೆ ಕೊಡಲಿ, ವಿ ವಿಲ್ ಟೇಕ್ ಆ್ಯಕ್ಷನ್. ತನಿಖೆ ಕೊಡಲಿ. CBI ಅವ್ರದೇ ಸಂಸ್ಥೆ ಅಲ್ವಾ, DRI ಅವ್ರದೇ. ಈಗ ನಾನೆಲ್ಲ ತನಿಖೆ ಅದು ನಡೀತಾ ಇದೆ, ಅದೇ ಹೇಳಿದ್ರೆ ತಪ್ಪದು. ಈಗ ತನಿಖೆ ಸತ್ಯಾಂಶ ಆಚೆ ಬರಬೇಕದು ಯಾವಾಗ? ತನಿಖೆ ಎಲ್ಲ ಆದಮೇಲೆ ತಾನೇ ಸತ್ಯಾಂಶ ಆಚೆ ಬರಬೇಕು. ಈಗ ಎಲ್ಲ ಇದು ಊಹಾಪೋಹ ಸುದ್ದಿಗಳು. ಅವರಿದೆ ಕೈವಾಡ ಇದೆ, ಈ ಮಂತ್ರಿಗಳದ್ದು ಕೈವಾಡ ಇದೆ, ಅವ್ರದ್ದು ಕೈವಾಡ ಇದೆ, ಹಿಂದಿನ ಯಾವುದೋ KDB ಮಂತ್ರಿ ಅವ್ರದ್ದೇನೋ ಸಂಬಂಧ ಇದೆ ಅಂತ ಹೇಳ್ಬಿಟ್ಟು ಊಹಾಪೋಹ ಸುದ್ದಿಗಳು. ತನಿಖೆ ನಡೀತೆ, ತನಿಖೆ